ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಈ ಒಂದು ಮಂಜುನಾಥ್ ಅಡ್ವೊಕೇಟ್ ಎಂಬುವಂತಹ ಕಾನೂನಿನ ಚಾನಲನ್ನು ಮತ್ತೆ ಈಗ ನೂತನವಾಗಿ ಜನರಿಗೆ ನ್ಯಾಯ, ನೀತಿ, ಧರ್ಮ ಇವುಗಳ ಪರಿಚಯ ಮಾಡಬೇಕು ಅಂತ ಹೇಳಿ ಈ ಒಂದು ಅಂತರ್ಯಾಮಿ ಸ್ಪಿರಿಚುಯಲ್ ಎಂಬುವಂತಹ ಹೊಸ ಚಾನಲನ್ನು ಓಪನ್ ಮಾಡಿದ್ದೇನೆ. ಇದರ ಮುಖಾಂತರ ಆಧ್ಯಾತ್ಮಿಕ ವಿಚಾರಗಳನ್ನು ನೀಡ್ತಾ ಬರ್ತೇನೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಒಂದು ಸರ್ವೋಚ್ಚ ನ್ಯಾಯಾಲಯದಿಂದ ಮಹತ್ವವಾದಂತಹ ಒಂದು ಆದೇಶ ಈ ಒಂದು ಕೌಟುಂಬಿಕ ವ್ಯಾಜ್ಯಗಳಿಗೆ ಸಂಬಂಧಪಟ್ಟಂತೆ ಹೊರಬಿದ್ದಿದೆ. ಇತ್ತೀಚೆಗೆ ಗಂಡಂದಿರ ಅಳಲು ಜಾಸ್ತಿ ಆಗ್ತಾ ಇದೆ. ಹೆಂಡತಿಯರು ಕಾನೂನಿನಲ್ಲಿ ಕೊಟ್ಟಿರುವಂತಹ ಒಂದು ಪ್ರಿವಿಲೈಜಸ್ಗಳನ್ನು ದುರುಪಯೋಗಪಡಿಸಿಕೊಂಡು ಗಂಡಂದಿರ ಮೇಲೆ, ಅವರ ಕುಟುಂಬದವರ ಮೇಲೆ ಸುಮ್ಮನೆ ಯಾವುದೇ ಪ್ರೈಮಾಫೆಸಿ ಅಂದರೆ ಮೇಲ್ನೋಟಕ್ಕೆ ಸಾಬೀತುಪಡಿಸಬಹುದಾದಂತಹ ಒಂದು ಸಾಕ್ಷಿಗಳು ಇಲ್ಲದೇ ಇದ್ದರೂ, ಅವರ ವಿರುದ್ಧ ಯಾವುದೇ ರೀತಿಯಾದಂತಹ ಒಂದು ಹಿಂಸೆಯಾಗದೇ ಇದ್ದರೂ ಕೂಡ ಕೇವಲ ಪ್ಲೇನ್ ಆ್ಯಂಡ್ ಬಾಲ್ಡ್ ಎಲಿಗೇಷನ್ಗಳನ್ನು ಮಾಡುವ ಮುಖಾಂತರ FIRಗಳನ್ನು ದಾಖಲಿಸಿ ಕ್ರಿಮಿನಲ್ ಫ್ಲೇವರ್ಗಳನ್ನು ಕೊಟ್ಟು ಕೇಸ್ಗಳನ್ನು ದಾಖಲಿಸಿ ಬಹಳಷ್ಟು ಕಷ್ಟ ಆಗ್ತಾ ಇದೆ. ಜೀವನ ಮಾಡೋದೇ ಕಷ್ಟ ಆಗ್ತಾ ಇದೆ. ಈ ಮದುವೆ ಸಹವಾಸನೇ ಬೇಡಪ್ಪ ಅನ್ನೋಷ್ಟರ ಮಟ್ಟಿಗೆ ಈ ಒಂದು ದೌರ್ಜನ್ಯಗಳು ಮಿತಿ ಮೀರ್ತಾ ಇದೆ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಒಂದು ಮಹತ್ವವಾದಂಥ ಒಂದು ಆದೇಶ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿದೆ. ಅದೇನಪ್ಪ ಅಂತ ಹೇಳಿದರೆ, ಒಂದು IPS ಅಧಿಕಾರಿಯಾದಂತಹ ಒಂದು ಹೆಂಡತಿಯು ಏನು ಮಾಡ್ತಾರೆ, ಅವರು ಗಂಡನ ವಿರುದ್ಧ ಏನೋ ಕೇಸನ್ನು ದಾಖಲು ಮಾಡ್ತಾರೆ. ಅದು ಹೋಗ್ತಾ ಹೋಗ್ತಾ ದ್ವೇಷಕ್ಕೆ ಸಿಲುಕಿ ಆಕೆಯು ತನ್ನ ಒಂದು ಪೊಲೀಸ್ ಬುದ್ಧಿಯನ್ನು ಉಪಯೋಗಿಸಿ ಏನೋ ಆ ಒಂದು ಗಂಡನ ಮೇಲೆ, ಗಂಡನ ಕುಟುಂಬದವರ ಮೇಲೆ, ಮಾವನ ಮೇಲೆ ಕೇಸುಗಳನ್ನು ದಾಖಲು ಮಾಡಿ ಅಧಿಕಾರವನ್ನು ದುರ್ಬಳಕೆಯನ್ನು ಮಾಡಿಕೊಂಡು ಏನೋ ಕ್ರಿಮಿನಲ್ ಕೇಸುಗಳು ಸರಿಸುಮಾರು 6 ಕ್ರಿಮಿನಲ್ ಕೇಸುಗಳನ್ನು ಹಾಕಿರ್ತಾರೆ. ಇದರಿಂದ ಆತನು ಏನು ಗಂಡ 109 ದಿನ ಜೈಲಿನಲ್ಲಿ ಇರುವಂಥ ಪರಿಸ್ಥಿತಿ ಬಂದಿರುತ್ತೆ ಮತ್ತು ಮಾವ ಬಂದು 103 ದಿನ ಜೈಲಿನಲ್ಲಿ ಇರಬೇಕಾದಂತಹ ಪರಿಸ್ಥಿತಿ ಬಂದೊದಗಿರುತ್ತದೆ. ಇದರಿಂದ ಅವರು ದೈಹಿಕವಾಗಿ, ಮಾನಸಿಕವಾಗಿ, ನೈತಿಕವಾಗಿ ಬಹಳ ಕುಂದಿ ಹೋಗ್ತಾರೆ. ಯಾವ ತಪ್ಪನ್ನು ಮಾಡದೇ ಇದ್ದರೂ ಕೂಡ ಈ ರೀತಿಯಾಗಿ ನಮ್ಮ ಜೀವನ ಆಯಿತಲ್ಲ ಅಂತ ಹೇಳಿಬಿಟ್ಟು ಬಹಳ ಕುಂದಿರ್ತಾರೆ. ಕೊನೆಗೆ ಈ ಒಂದು ಪ್ರಕರಣಗಳು ಸುಪ್ರೀಂ ಕೋರ್ಟಿಗೆ ಹೋದಾಗ ಅಲ್ಲಿ ಎಲ್ಲ ಸಾಕ್ಷಿಗಳನ್ನೆಲ್ಲ ಪರಿಶೀಲನೆಯನ್ನು ಮಾಡಿದ ಮೇಲೆ ಕೊನೆಗೆ ಗೊತ್ತಾಗುತ್ತೆ ಇದು ದ್ವೇಷದಿಂದ ಮಾಡಿರುವಂಥದ್ದು, ಇದರಲ್ಲಿ ಯಾವುದೇ ಪ್ರೈಮಾಫೆಸಿ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟಿಗೆ ಗೊತ್ತಾದ ಮೇಲೆ ನೀವು ಮಾಡಿರುವಂತಹ ಈ ಒಂದು ತಪ್ಪಿಗೆ ಅವರಿಗೆ ಯಾವುದೇ ರೀತಿಯಾದಂಥ ಪರಿಹಾರವನ್ನು ಕಟ್ಟಿಕೊಟ್ಟರೂ ಅದು ಆಗೋದಿಲ್ಲ, ಅವರಿಗೆ ಸಮಾಧಾನ ಆಗೋದಿಲ್ಲ. ಆದ್ದರಿಂದ ನೀವು ಏನು ಮಾಡಬೇಕು ಅಂದರೆ ಸುಮ್ಮನೆ ಈ ರೀತಿಯಾಗಿ ಕೌಟುಂಬದ ಒಂದು ವಾತಾವರಣವನ್ನು ಕೆಡಿಸಿಕೊಂಡು ದ್ವೇಷಪೂರಿತವಾಗಿ ಈ ರೀತಿಯಾಗಿ ಸುಳ್ಳು ಆರೋಪಗಳನ್ನು ಮಾಡಿಕೊಂಡು ಕ್ರಿಮಿನಲ್ ಫ್ಲೇವರ್ಗಳನ್ನು ಮಾಡಿ ನೀವು ಸುಮ್ಮನೆ ತೊಂದರೆಗಳನ್ನು ಕೊಡಬಾರದು, ಇದಕ್ಕೆ ಒಂದು ಇತಿಶ್ರ ಆಡಬೇಕು ಅಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯ ಒಂದು ಖಡಕ್ಕಾದಂಥ ಆದೇಶವನ್ನು ಕೊಟ್ಟಿದೆ. ಆಕೆಗೆ ಏನು ಹೇಳಿದೆ ಅಂತ ಹೇಳಿದರೆ, ಇಂಗ್ಲೀಷ್ ಪತ್ರಿಕೆ ಮತ್ತು ಹಿಂದಿ ಪತ್ರಿಕೆಗಳಲ್ಲಿ, ನ್ಯೂಸ್ ಪೇಪರ್ಗಳಲ್ಲಿ ಬೇಷರತ್ ಕ್ಷಮೆಯನ್ನು ನೀವು ಯಾಚಿಸಬೇಕು. ಜೊತೆಗೆ ಸೋಷಲ್ ಮೀಡಿಯಾ ಆದಂತಹ ಒಂದು ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಇದರಲ್ಲಿಯೂ ಕೂಡ ನೀವು ಬೇಷರತ್ ಕ್ಷಮೆಯನ್ನು ಯಾಚಿಸಿ ನೀವು ಇರೋದನ್ನು ಹೇಳಿ ಕ್ಷಮೆಯನ್ನು ಯಾಚಿಸಬೇಕು. ಇದು ನೈತಿಕವಾದಂತಹ ಒಂದು ಪರಿಹಾರ, ಸಾರ್ವಜನಿಕವಾಗಿ ನೈತಿಕವಾದಂತಹ ಪರಿಹಾರದ ರೂಪದಲ್ಲಿ ನೀವು ಸಾರ್ವಜನಿಕವಾಗಿ ಬೇಷರತ್ ಕ್ಷಮೆಯನ್ನು ನೀವು ಯಾಚಿಸಬೇಕು ಅಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದಂತಹ ಗವಾಯಿಯವರು ಈ ಒಂದು ತೀರ್ಮಾನವನ್ನು ಕೊಟ್ಟಿದ್ದಾರೆ. ಇದು ಬಹಳ ಖಡಕ್ಕಾದಂಥ ತೀರ್ಮಾನ ಮತ್ತು ಇದು ಎಚ್ಚರಿಕೆಯ ಕರೆಗಂಟೆಯಾಗಿ ಸುಳ್ಳು ಕೇಸುಗಳನ್ನು ದಾಖಲು ಮಾಡುವಂತಹ ಹೆಂಡತಿಯರ ವಿರುದ್ಧ ಇದು ಇದೆ. ಯಾವುದೇ ಆಗಲಿ ಎಲ್ಲದಕ್ಕೂ ಒಂದು ಇತಿಮಿತಿ ಇರಬೇಕು ಎಂಬುದು ಸರ್ವೋಚ್ಚ ನ್ಯಾಯಾಲಯದ ಒಂದು ಆಶಯ. ಹಾಗೂ ಸುಳ್ಳು ಸಿವಿಲ್ ಪ್ರಕರಣಗಳನ್ನೆಲ್ಲ ತೆಗೆದುಕೊಂಡು ಕ್ರಿಮಿನಲ್ ಪ್ರಕರಣ ಮಾಡಿಬಿಟ್ರೆ ಬಹಳ ಕಷ್ಟ ಆಗುತ್ತೆ ಎಂಬುದನ್ನು ಇಲ್ಲಿ ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ ಹಾಗೂ ಎಚ್ಚರಿಕೆಯನ್ನು ನೀಡಿದೆ. ಇನ್ನು ಮುಂದೆ ಏನಾದರೂ ಸುಳ್ಳು ಕೇಸುಗಳನ್ನು ದಾಖಲು ಮಾಡಿದರೆ ಇದೇ ಗತಿ ನಿಮ್ಗಳಿಗೂ ಬರಬಹುದು. ಆದ್ದರಿಂದ ಎಚ್ಚರಿಕೆಯಿಂದ ಇರಿ. ಹೆಣ್ಣಾಗಿದ್ದರೆ ಚೆಂದ, ಅವರಿಗೆ ಅನ್ಯಾಯ ಆದಾಗ ಖಂಡಿತವಾಗಿಯೂ ಅದಕ್ಕೆ ಸಾಕ್ಷಿಗಳನ್ನು ಕೊಟ್ಟು ಅವರು ನ್ಯಾಯಾಲಯದಲ್ಲಿ ನ್ಯಾಯವನ್ನು ಪಡೆಯಬಹುದು. ಅದಕ್ಕೆ ಅವರು ಸ್ವತಂತ್ರರು. ಆದರೆ ಬೇಕಾಬಿಟ್ಟಿ ಸುಳ್ಳು ಕೇಸುಗಳನ್ನು ದಾಖಲು ಮಾಡುವುದು, ದರ್ಪವನ್ನು ತೋರಿಸುವುದು, ತಮ್ಮ ಶಕ್ತಿಗಳನ್ನು ಪ್ರದರ್ಶಿಸುವುದು, ಆರ್ಥಿಕವಾದಂಥ
ಮಾಡುವಂತಹ ಮತ್ತು ಇನ್ನೇನೋ ಬಲಗಳನ್ನು ಅವರು ಪ್ರದರ್ಶಿಸ್ತಕ್ಕಂಥದ್ದು, ಏನು ಗಂಡ ಮತ್ತು ಗಂಡನ ಕುಟುಂಬದವರ ಮರ್ಯಾದೆಯನ್ನು ಕಳೆಯುವಂಥದ್ದು, ತೇಜೋವಧೆ ಮಾಡುವಂಥದ್ದು, ಇದೆಲ್ಲವೂ ತಪ್ಪಾಗುತ್ತೆ. ಇದನ್ನು ಖಡಕ್ಕಾಗಿ ಗಂಡಂದಿರು ಹೆದರಿಕೊಳ್ಳದೆ ಅವರು ನಿಂತು ಇದನ್ನು ಹೋರಾಟ ಮಾಡಿದ್ದೇ ಆದಲ್ಲಿ, ಅದನ್ನು ಒಳ್ಳೆಯ ವಕೀಲರನ್ನು ನೀವು ನೇಮಿಸಿಕೊಂಡು ನೀವು ಕಾನೂನು ಪ್ರಕಾರ ಹೋರಾಟ ಮಾಡಿದ್ದೇ ಆದಲ್ಲಿ ನೀವು ಅವರಿಗೆ ಶಿಕ್ಷೆಯನ್ನು ಕೂಡ ಕೊಡಬಹುದು. ಅವರ ಮೇಲೂ ಕೂಡ ನೀವು ಪ್ರಕರಣಗಳನ್ನು ದಾಖಲು ಮಾಡಬಹುದು. ನ್ಯಾಯಾಲಯಕ್ಕೆ ನೀವು ಮನವಿಯನ್ನು ಮಾಡಿಕೊಳ್ಳಬಹುದು. ನೀವು ನ್ಯಾಯವನ್ನು ಪಡೆಯಬಹುದು. ಆದ್ದರಿಂದ ನೀವು ಧೈರ್ಯಗುಂದಬೇಡಿ, ಧೃತಿಗುಂದಬೇಡಿ, ಇನ್ನು ನೈತಿಕವಾಗಿ ಕುಗ್ಗದಕ್ಕೆ ಹೋಗಬೇಡಿ. ಹೋರಾಟವನ್ನು ಮಾಡಿ ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳ್ತಾ, ಈ ಒಂದು ವಿಚಾರ ನಿಮಗೆ ಇಷ್ಟ ಆಗಿದ್ದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದೆ ಆದಲ್ಲಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.